ಮೈಸೂರು ರಸ್ತೆಯಲ್ಲಿ ರಾಬರಿ ಮಾಡಿದಂತಹ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಓರ್ವ ಶಂಕಿತ ಜಯಪುರ ಠಾಣಾ ಪೊಲೀಸರ ವಶದಲ್ಲಿದ್ದಾರೆ. ಶಂಕಿತ ಮೈಸೂರಿನ ಬಡಾವಣೆಯೊಂದರ ನಿವಾಸಿ ಅನ್ನೋದು ತಿಳಿದು ಬಂದಿದೆ. ಪೊಲೀಸರಿಂದ ಈ ಶಂಕಿತನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಮೈಸೂರಿನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಕಾರ್ ಕೊಟ್ಟಿದ್ದವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಈ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಮೈಸೂರಿನ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಶಂಕಿತ ವ್ಯಕ್ತಿ ಓರ್ವನನ್ನ ಮೈಸೂರು ತಾಲೂಕಿನ ಜಯಪುರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖವಾಗಿ ಮೈಸೂರಿನ ಬಡಾವಣೆಯ ನಿವಾಸಿಯಾಗಿದ್ದಾರೆ. ಆತನ ಮಾಹಿತಿಯನ್ನ ಆಧರಿಸಿ ಈಗ ಕೇರಳಕ್ಕೆ 2 ತಂಡಗಳು ಹೋಗಿವೆ. ಕೇರಳಕ್ಕೆ ಈ ದರೋಡೆಕೋರರು ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಇನ್ನು ಕೇರಳ ಮತ್ತೆ ಕರ್ನಾಟಕ ಬಾರ್ಡರ್ನಲ್ಲಿರುವಂತಹ ಬಾವಲಿ ಚೆಕ್ ಪೋಸ್ಟ್ನಲ್ಲಿ CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರೇ ಬಣ್ಣದ ಇನೋವಾ ಕಾರ್ ಕೇರಳ ಮಾರ್ಗವಾಗಿ ತೆರಳಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಕೇರಳ ಮಾರ್ಗವಾಗಿ ಅವರು ತಮಿಳುನಾಡನ್ನು ಕೂಡ ತಲುಪಿರಬಹುದು ಅನ್ನೋ ಕಾರಣಕ್ಕಾಗಿ 4 ತಂಡಗಳನ್ನ, ಈವರೆಗೆ 3 ತಂಡಗಳನ್ನ ರಚನೆ ಮಾಡಿದಂತಹ SP ವಿಷ್ಣುವರ್ಧನ್ ಅವರಿಗೆ 4 ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಂದು ತಂಡ ಈಗ ತಮಿಳುನಾಡದ ಕೂಡ ಪಯಣವನ್ನ ಬೆಳೆಸಿದೆ. ಶತಾಯಗತಾಯ ನಾಳೆ ಒಳಗೆ ಅವರೆಲ್ಲರನ್ನೂ ಕೂಡ ಹಿಡಿದೀವಿ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ SP ವಿಷ್ಣುವರ್ಧನ್ ಅವರು ಮೌಖಿಕವಾಗಿ ಮಾಧ್ಯಮಗಳಿಗೆ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ದರೋಡೆ ನಡೆದ ಪ್ರಕರಣದ ಕಾರನ್ನ ನೀಡಿದಂತ, ಅಂದ್ರೆ ಯಾರು ಇನೋವಾ ಕಾರನ್ನ ನೀಡಿದ್ದಾರೆ ಆ ಕಾರನ್ನ ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದಾರೆ. ಬಾಡಿಗೆಗೆ ತೆಗೆದುಕೊಂಡು ಬಂದಂತಹ ಈ ದುಷ್ಕರ್ಮಿಗಳು ಅದಕ್ಕೆ ನಕಲಿ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಆ ದರೋಡೆ ಕೃತ್ಯದಲ್ಲಿ ಬಳಸಿಕೊಂಡಿದ್ದಾರೆ. ಮೂಲ ಮಾಲೀಕನನ್ನ ಪತ್ತೆ ಹಚ್ಚಿರುವಂತಹ ಜಯಪುರ ಠಾಣಾ ಪೊಲೀಸರು ದರೋಡೆ ಕೃತ್ಯಕ್ಕೆ ಬಳಸಿದಂತಹ ಕಾರಿನ ಮಾಲೀಕನ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆತನೇ ಹೇಳಿಕೆಯನ್ನ ಆಧರಿಸಿಯೇ ಸದ್ಯ ಈಗ ತನಿಖೆಯನ್ನು ಆರಂಭಿಸಿದರು. ಒಟ್ಟು ಈಗೊಂದು ಕಾರನ್ನ ಬಾಡಿಗೆ ಪಡೆದವರು 3 ಮಂದಿ. ಹೀಗಾಗಿ ಕೇರಳಕ್ಕೆ 2 ತೆರಳಿರಬಹುದು ಅನ್ನೋ ಶಂಕೆ ಮೇಲೆ ಕೇರಳಕ್ಕೂ ಕೂಡ ಒಂದು ತಂಡ ತೆರಳಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.